ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP ಹೋಮ್ 42. ಯಾರೆಲ್ಲ RR ನಗರ ಚಂದ್ಸಂದ್ರ ಸೈಡಲ್ಲಿ ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಟ್ರಿಪ್ಲೆಕ್ಸ್ ಹೌಸ್ನ ಹುಡುಕ್ತಿದ್ದೀರಾ ಅವ್ರಿಗೋಸ್ಕರ ಪ್ರೀಮಿಯಂ ಆಗಿ ಆರ್ಕಿಟೆಕ್ಚರ್ ಡಿಸೈನ್ ಮಾಡಿರೋ 5 BHK ಟ್ರಿಪ್ಲೆಕ್ಸ್ ಹೌಸ್ನ ತಂದಿದ್ದೀನಿ. ಸ್ಕಿಪ್ ಮಾಡಿದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತು ಪ್ರೈಸಿಂಗ್ ಡೀಟೇಲ್ಸ್ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ. ಸೊ ಫ್ರಂಟ್ ಎಲಿವೇಶನ್ ನೋಡಿ ಎಷ್ಟು ಲಕ್ಸುರಿಯಾಗಿ ರಾಯಲ್ ಆಗಿ ಪ್ರೀಮಿಯಂ ಆಗಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ಅಂಡ್ ಪ್ರೀಮಿಯಂ ಏರಿಯಾ ಕೂಡ. ಸೊ ಈ ಪ್ರಾಪರ್ಟಿ ಬಂದು 30 × 44 1320 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಇರುತ್ತೆ ಸ್ನೇಹಿತರೆ. 5200 ಸ್ಕ್ವೇರ್ ಫೀಟು ಸೂಪರ್ ಬಿಲ್ಡಪ್ ಏರಿಯಾ ಇರುತ್ತೆ. ಸೊ ಈ ಪ್ರಾಪರ್ಟಿ ಬಂದು ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಸೊ ರೋಡ್ ನೋಡ್ತಾ ಇದ್ದಾರೆ, ರೋಡ್ ಬಂದು 30 ಫೀಟ್ ರೋಡ್ ಆಪ್ಷನ್ ಇರುತ್ತೆ. ಸೊ ಪ್ರೀಮಿಯಂ ಆಗಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು. ಸೊ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಿ, ಇನ್ನೂ ಒಂದ್ಸಲ ನೋಡ್ಕೊಂಬಿಡಿ. ಸೊ ತುಂಬ ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಬಿಲ್ಡಿಂಗ್ ಆಗಿರುತ್ತೆ. ಸೊ ಕಂಪ್ಲೀಟ್ ಗ್ರೌಂಡ್ ಫ್ಲೋರಿಂದ ಸೊ ಟಾಪ್ವರೆಗೂ ಏನೇನು ಬರುತ್ತೆ ಅಂತ ಒಂದೊಂದಾಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಸೊ ಇದು ಬಂದು ನೋಡ್ತಾ ಇದ್ದಾರೆ ಗ್ರೌಂಡ್ ಫ್ಲೋರು. ಸೊ ಈ ಕಡೆ ಬಂದು ನಿಮಗೆ ಸೊ ಸೆಟ್ ಬ್ಯಾಕು ಸರೌಂಡ್ ಫುಲ್ ಕಂಪ್ಲೀಟ್ ಸುತ್ತಲೂ ಕೂಡ ಸೆಟ್ ಬ್ಯಾಕ್ ಬಿಟ್ಟಿರೋಂಥದ್ದು ಸ್ಪೇಸ್ ಇದೆ. ಸೊ ಸ್ಪೇಸ್ ಬಿಟ್ಟಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟ್ ಪಾರ್ಕಿಂಗ್ ಸ್ಪೇಸು ವಿತ್ ಜೊತೆನಲ್ಲಿ ಒಂದು ಸರ್ವೆಂಟ್ ರೂಮು ಅಥವಾ ನೀವೇ ಸ್ಟುಡಿಯೋ ರೂಮ್ ಥರನೂ ಯೂಸ್ ಮಾಡ್ಕೊಬೋದು. ಸೊ ಆ ಥರ ಒಂದು ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಮತ್ತು ಗ್ರೌಂಡ್ ಫ್ಲೋರಿಂದನೇ ಲಿಫ್ಟ್ ಆಕ್ಸಿಸು ಕೂಡ ಇರುತ್ತೆ. ಸೊ ನೋಡ್ತಾ ಇದ್ದೀರಾ, ಆರಾಮಾಗಿ 3 XUV ಕಾರ್ನೇ ನೀವು ಪಾರ್ಕ್ ಮಾಡ್ಕೊಬೋದು, ಅಷ್ಟು ದೊಡ್ಡದಾಗಿ ಸ್ಪೇಸ್ ಇದೆ. ಸೊ ಜೊತೆಯಲ್ಲಿ 2 ವೀಲರ್ಸ್ಗಳ್ನು ಕೂಡ ಪಾರ್ಕ್ ಮಾಡ್ಕೊಬೋದು. ಸೊ ನೋಡ್ತಾ ಇದ್ದೀರಾ, ಲಿಫ್ಟ್ ಬಂದು ನಿಮಗೆ ಗ್ರೌಂಡ್ ಫ್ಲೋರಿಂದನೇ ಸೊ ಡೈರೆಕ್ಟಾಗಿ ಆಕ್ಸಿಸ್ ಇರುತ್ತೆ ಟ್ರಿಪ್ಲೆಕ್ಸ್ ಹೌಸಿಗೆ. ಸೊ ಇದು ಬಂದು ಸ್ಪೇಷಿಯಸ್ ಆಗಿದೆ, ಯಾಕಂದರೆ ಲೆಂತ್ ತುಂಬ ಉದ್ದ ಬರೋದ್ರಿಂದ ಸೊ 44 ಬರುತ್ತೆ ಫೀಟು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಗ್ಯಾಸ್ ಸಿಲಿಂಡ್ರ್ ಪ್ರಾವಿಷನು ಇಲ್ಲೇ ಕೂಡ ಮಾಡಿಕೊಟ್ಟಿದ್ದಾರೆ ಟ್ರಿಪ್ಲೆಕ್ಸ್ ಹೌಸಿಗೆ. ಸೊ ಜೊತೆಯಲ್ಲಿ ಇಲ್ಲಿ ಒಂದು ನಿಮಗೆ ಸರ್ವೆಂಟ್ ರೂಮ್ ಅಥವಾ ನೀವು ಸ್ಟುಡಿಯೋ ರೂಮ್ ಥರ ಬೇಕಂದ್ರೆ ನೀವೇ ಯೂಸ್ ಮಾಡ್ಕೊಬೋದು. ಸೊ ಇದು ನೋಡ್ತಾ ಇದ್ದೀರಾ, ಸೊ ಸರ್ವೆಂಟ್ ರೂಮು ಜೊತೆಯಲ್ಲಿ ಒಂದು ಅಟ್ಯಾಚ್ ಬಾತ್ರೂಮು ಕೂಡ ಇರುತ್ತೆ ಇಲ್ಲೇ. ಸೊ ಅದು ಬಿಟ್ಟರೆ ಓನ್ ಬೋರ್ವೆಲ್ ಆಪ್ಷನ್ ಇರುತ್ತೆ. ಸೊ ಕಾವೇರಿ ವಾಟರ್ ಆಪ್ಷನ್ಸ್ ಇರುತ್ತೆ. ಸೊ ಬೋರ್ವೆಲ್ ಬಂದು 690 ಫೀಟ್ ಡೆಪ್ತ್ ಹೋಗಿದೆ. ಸೊ 10,000 ಲೀಟ್ರ್ ಸಂಪ್ ಕೆಪಾಸಿಟಿ ಇರುತ್ತೆ. ಸೊ ಓವರ್ ಹೆಡ್ ಟ್ಯಾಂಕು 1000 ಲೀಟ್ರದ್ದು 2 ಕೊಟ್ಟಿದ್ದಾರೆ, 2000 ಲೀಟ್ರ್ ಆಪ್ಷನ್ ಇರುತ್ತೆ. ಸೊ ಅದನ್ನೆಲ್ಲ ತೋರಿಸ್ಕೊಡ್ತೀನಿ, ಒಂದೊಂದಾಗೆ ತೋರಿಸ್ಕೊಡ್ತೀನಿ. ಸೊ ಇದಿಷ್ಟು ಬಂದು ಗ್ರೌಂಡ್ ಫ್ಲೋರು. ಸೊ ಗ್ರೌಂಡ್ ಫ್ಲೋರಿಂಗ್ ನೋಡ್ತಾ ಇದ್ದಾರೆ, ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿರೋ ಅಂಥದ್ದು. ಸೊ ಗ್ರೌಂಡ್ ಫ್ಲೋರ್ ಆದಮೇಲೆ ಸೊ ನೆಕ್ಸ್ಟು ಒಂದೊಂದೇ ಫ್ಲೋರಿಂದ ಏನೇನು ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಫಸ್ಟ್ ಫ್ಲೋರಿಂದ. ಸೊ ಫಸ್ಟ್ ಫ್ಲೋರು ಟ್ರಿಪ್ಲೆಕ್ಸ್ ಹೌಸು ಎಂಟ್ರೆನ್ಸು ಏನು ಬರುತ್ತೆ, ಸೊ ಅಲ್ಲಿಂದನೇ ಆಕ್ಸಿಸ್ ಇರುತ್ತೆ ಎಂಟ್ರೆನ್ಸು. ಸೊ ನೋಡ್ತಾ ಇದ್ದೀರಾ, ವಾಲ್ ಕ್ಲಾಡಿಂಗ್ ಎಲ್ಲ ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟು ಮಾರ್ಬಲ್ಸ್ ಯೂಸ್ ಮಾಡಿರೋ ಅಂಥದ್ದು ಕ್ಲಾಡಿಂಗು. ಸ್ಟೇರ್ ಕೇಸ್ ನೋಡ್ತಾ ಇದ್ದೀರಾ, ಇಲ್ಲಿ ಬಂದು ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರೋ ಅಂಥದ್ದು. ಸೊ ಲೆಫ್ಟ್ ಸೈಡ್ಗೆ ನಿಮಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಬಂದು ಫಸ್ಟ್ ಫ್ಲೋರು 5 BHK ಟ್ರಿಪ್ಲೆಕ್ಸ್ ಹೌಸ್ ಏನಿದೆ ಅದರ ಎಂಟ್ರೆನ್ಸು. ಸೊ ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ. ಸೊ ಇದು ಬಂದು ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಸೊ ಕಂಪ್ಲೀಟು ಡೋರ್ಸು ವಿಂಡೋಸು ಎಲ್ಲ ಬಂದು ಕಂಪ್ಲೀಟು ಟೀಕುಡ್ಡಲ್ಲಿ ಮಾಡಿರೋ ಅಂಥದ್ದಾಗಿರುತ್ತೆ. ಸೊ ಟೀಕುಡ್ ಇದು ನೋಡ್ತಾ ಇದ್ದೀರಾ. ಸೊ ಲಕ್ಸುರಿ ಡಿಸೈನಲ್ಲಿ ಟೀಕುಡ್ ಡೋರ್ ಇದು. ಸೊ ಕಂಪ್ಲೀಟಾಗಿ ಲಕ್ಸುರಿಯಾಗಿ ಕಾಣಿಸ್ತಾ ಇದೆ. ಸೊ ಡಿಸೈನ್ ವೈಸೇ ತುಂಬ ಲಕ್ಸುರಿಯಾಗಿ ಕಾಣಿಸುತ್ತೆ. ಸೊ ಇದರ ಥಿಕ್ನೆಸ್ ನೋಡ್ತಾ ಇದ್ದೀರಾ. ಸೊ 2-2.5 ಇಂಚ್ ಬರುತ್ತೆ ನಿಮಗೆ ಡೋರು. ಸೊ ಹೈಟ್ ನೋಡ್ತಾ ಇದ್ದೀರಾ. ಸೊ ಬೋಲ್ಟ್ ನೋಡಿ, ಹೈ ಬೋಲ್ಟು ಯಾವ ಥರ ಹಾಕಿದ್ದಾರೆ, ತುಂಬ ಲಕ್ಸುರಿಯಾಗಿ ಮಾಡಿರೋಂಥ ಡೋರ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಫುಟ್ವೇರ್ಸ್ಗಳನ್ನೆಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಕ್ಸಸ್ಸು ಕೂಡ ಮಾಡಿಕೊಟ್ಟಿದ್ದಾರೆ, ಫುಟ್ವೇರ್ ಬಾಕ್ಸು. ಸೊ ಎಲ್ಲ ಥರನೂ ಅವರೇ ಮಾಡ್ಕೊಟ್ಬಿಟ್ಟಿರ್ತಾರೆ ನಿಮಗೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಗೆ ಇದು ಸ್ಪೇಷಿಯಸ್ ಆಗಿ ಲಿವಿಂಗ್ ಏರಿಯಾ ಬರುತ್ತೆ, ತುಂಬ ಲಕ್ಸುರಿಯಾಗಿ ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ಫ್ಲೋರಿಂಗ್ ಎಲ್ಲ ನೋಡ್ತೀರಾ ಅಂತಂದರೆ ಕಂಪ್ಲೀಟು ಇಟಾಲಿಯನ್ ಮಾರ್ಬಲ್ಸ್ ಯೂಸ್ ಮಾಡಿರೋ ಅಂಥದ್ದು. ಸೊ ಮೇಲ್ಗಡೆ ನೋಡ್ತಾ ಇದ್ದೀರಾ, ಫಾಲ್ ಸೀಲಿಂಗು ಲ್ಯಾಮಿನೇಟೆಡ್ ವುಡ್ ವರ್ಕ್ ವಿತ್ ವೆನಿರ್ ಶೀಟ್ಸ್ನ ಯೂಸ್ ಮಾಡಿರೋ ಅಂಥದ್ದು. ಸೊ TV ಕೂಡ ನೋಡ್ತಾ ಇದ್ದೀರಾ. ಸೊ ಫಾಲ್ ಸೀಲಿಂಗ್ಗೆ ಕಾಂಬಿನೇಷನ್ನು ಮ್ಯಾಚ್ ಆಗೋ ಥರ ಮಾಡಿಕೊಟ್ಟಿದ್ದಾರೆ. ಸೊ ವಿಂಡೋಸ್ ನೋಡ್ತಾ ಇದ್ದೀರಾ, ವಿಂಡೋಸು ಕೂಡ ನಿಮಗೆ ತುಂಬ ಹೈಟಾಗಿ ಬರುತ್ತೆ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಸೊ ಈ ಕಡೆ ಒಂದು ನಿಮಗೆ ಪೂಜಾ ರೂಮ್ ಕೂಡ ಆಪ್ಷನ್ ಬರುತ್ತೆ. ಪೂಜಾ ರೂಮು ಕೂಡ ನಿಮಗೆ ತುಂಬ ಲಕ್ಸುರಿಯಾಗಿ ಮಾಡಿದ್ದಾರೆ. ಸೊ ಆರ್ಚ್ ನೋಡ್ತಾ ಇದ್ದೀರಾ, ಟೀಕುಡ್ಡಲ್ಲಿ ಮಾಡಿರೋ ಅಂಥದ್ದು ವಿತ್ ಡಿಸೈನ್ ಮಾಡಿರೋ ಅಂಥದ್ದು ದೇವ್ರದ್ದು.
ಸೊ ಪೂಜಾ ರೂಮ್ ಬಂದು ಆಕ್ಸಿ ಮಾರ್ಬಲ್ಸ್ ಯೂಸ್ ಮಾಡಿರೋ ಅಂಥದ್ದು. ಸೊ ಮಾರ್ಬಲ್ಸ್ ಯೂಸ್ ಮಾಡಿ ಟಫಾಂಗ್ ಗ್ಲಾಸ್ ವಿತ್ ಟೀ ಕುಡ್ ಫ್ರೇಮ್ ಯೂಸ್ ಮಾಡಿರೋ ಅಂಥದ್ದು. ಸೊ ಅದು ಕೂಡ ಲಕ್ಸುರಿಯಾಗಿ ಮಾಡಿದ್ದಾರೆ ಪೂಜಾ ರೂಮು ಕೂಡ. ಸೊ ಇದು ಬಂದು ನಿಮಗೆ ಡೈನಿಂಗ್ ಸ್ಪೇಸು, ಅದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಇದು ನೋಡ್ತಾ ಇದ್ದೀರಾ ನಿಮಗೆ ಎಲಿವೇಟರ್ಸು. ಸೊ ಇದು ಬಂದು ಕಂಪ್ಲೀಟು ಟ್ರಾನ್ಸ್ಪರೆಂಟು ಗ್ಲಾಸಿ ಫಿನಿಷಿಂಗಲ್ಲಿರೋ ಅಂಥ ಎಲಿವೇಟರ್ನ ಯೂಸ್ ಮಾಡಿರೋ ಅಂಥದ್ದು. ಸೊ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಇರುತ್ತೆ, ಕಂಪ್ಲೀಟ್ ಗ್ಲಾಸಿ ಇರುತ್ತೆ. ಸೊ ಯಾರೇ ಹೋದರೂ ಕೂಡ ನಿಮ್ಗೆ ಇಲ್ಲೇ ಕಾಣುತ್ತೆ. ಸೊ ಮೇಲೆಯಿಂದ ಕೆಳಗಡೆ ಯಾರೇ ಓಡಾಡಿದ್ರು ಕೂಡ ಕಾಣುತ್ತೆ. ಸೊ ಕಂಪ್ಲೀಟ್ ಸುತ್ತಲೂ 360 ಡಿಗ್ರಿ ನಿಮ್ಗೆ ಅದು ಟ್ರಾನ್ಸ್ಪರೆಂಟ್ ಇರುತ್ತೆ, ಗ್ಲಾಸಿ ಫಿನಿಶಿಂಗ್ ಇರುತ್ತೆ ಎಲಿವೇಟರ್. ಸೊ ಅದು ಕೂಡ ಲಕ್ಸುರಿಯಾಗಿರುತ್ತೆ. ಸೊ ಇಲ್ಲೂ ನೋಡ್ತಾ ಇದ್ದೀರಾ. ಸೊ ಇದು ಬಂದು ಡೈನಿಂಗ್ ಸ್ಪೇಸು. ಆರಾಮಾಗಿ 4, 6, 8 ಬೇಕಂದ್ರೆ 8 ಸೀಟ್ರು ಬೇಕಾದರೂ ಡೈನಿಂಗ್ ಟೇಬಲ್ನ ಹಾಕೊಳ್ಳೋ ಅಂಥ ಸ್ಪೇಸ್ ಇದೆ. ಸೊ ಇದು ಬಂದು ಲಕ್ಸುರಿ ಮಾಡ್ಯುಲರ್ ಕಿಚನ್ ಬರುತ್ತೆ. ಸೊ ಒಂದೊಂದಾಗಿ ನಾನು ತೋರಿಸ್ಕೊಡ್ತೀನಿ ಕಂಪ್ಲೀಟಾಗಿ ಯಾವ ಥರ ಬರುತ್ತೆ ಅಂತ ನೋಡಿ. ಲಕ್ಸುರಿಯಾಗಿ ಬರುತ್ತೆ ನಿಮಗೆ. ಸೊ ಮೇಲ್ಗಡೆ ನೋಡ್ತಾ ಇದ್ದಾರೆ ನಿಮಗೆ. ಸೊ ಮಾಡ್ಯುಲರ್ ಕಿಚನಲ್ಲಿ ವಿತ್ ಗ್ಲಾಸಿ ಗ್ರಾನೈಟ್ ಕೌಂಟರ್ ಟಾಪ್ ಹಾಕಿದ್ದಾರೆ. ಮತ್ತು ಕಂಪ್ಲೀಟಾಗಿ ಎಲ್ಲ ಬಂದು ನಿಮಗೆ ಅಕ್ರಾಲಿಕ್ ಶೀಟಲ್ಲಿ ಯೂಸ್ ಮಾಡಿರೋ ಅಂಥದ್ದಾಗಿರುತ್ತೆ. ಯಾಕಂದರೆ ಇದು ಲಕ್ಸುರಿಯಾಗಿ ಮಾಡಿರೋಂಥ ಮನೆ ಆಗಿರೋದ್ರಿಂದ ಸೊ ಎಲ್ಲ ಲಕ್ಸುರಿಯಾಗಿ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಎಲ್ಲ ಟ್ಯಾಂಡಮ್ ಬಾಕ್ಸಸ್ಗಳು ಹಾಕಿರೋ ಅಂಥದ್ದು ಮತ್ತು ಎಲ್ಲ ಅಕ್ರಾಲಿಕ್ ಶೀಟಲ್ಲಿ ಹಾಕಿ ಮಾಡಿರೋ ಅಂಥದ್ದಾಗಿರುತ್ತೆ. ಸೊ ಸ್ಟೋರೇಜ್ ಸ್ಪೇಸಸ್ ಅಂತೂ ನೀವು ನೋಡ್ಕೊಬೋದು. ಸೊ ಅಡುಗೆ ಮನೆಯಲ್ಲಿ ನಿಮಗೆ ಏನೇನು ಬೇಕು ಸ್ಟೋರೇಜ್ ಸ್ಪೇಸಸ್ಸು ಕಂಪ್ಲೀಟಾಗಿ ಅದನ್ನೆಲ್ಲ ಮಾಡಿಕೊಟ್ಟಿರೋ ಅಂಥದ್ದಾಗಿರುತ್ತೆ. ಸೊ ಎಲ್ಲ ಥರ ಸ್ಟೋರೇಜು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ವಿಂಡೋ ಬರುತ್ತೆ ನಿಮಗೆ. ಸೊ ಆ ಕಡೆ ಯುಟಿಲಿಟಿ ಸ್ಪೇಸ್ ಬರುತ್ತೆ, ಆ ಸ್ಪೇಸಲ್ಲಿ ನಿಮಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ವೆಂಟಿಲೇಷನ್ಗೆ ಆಪ್ಷನ್ ಇರುತ್ತೆ. ಸೊ ಬ್ಯಾಕ್ ಸೈಡ್ ಖಾಲಿ ಇರೋದ್ರಿಂದ ಸೊ ಗಾಳಿ ಬೆಳಕಿಗಂತೂ ಏನು ಪ್ರಾಬ್ಲಮ್ ಇರಲ್ಲ. ಸೊ ಇಲ್ಲಿ ಬಂದು ಯುಟಿಲಿಟಿ ಸ್ಪೇಸು. ಸೊ ಯುಟಿಲಿಟಿ ಸ್ಪೇಸ್ ನೋಡ್ತಾ ಇದ್ದೀರಾ. ಇಲ್ಲೂ ಒಂದು ನಿಮಗೆ ಸಿಂಕ್ ಆಪ್ಷನ್ ಬರುತ್ತೆ ಮತ್ತು ಕವರ್ಡ್ ಗ್ರಿಲ್ ಆಪ್ಷನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಕವರ್ಡ್ ಆಗಿರೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಸೊ ಗಾಳಿ ಬೆಳಕಂತೂ ಬಂದೇ ಬರುತ್ತೆ. ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಆಕ್ವಾ ಗಾರ್ಡು ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ಚಿಮ್ನಿ ಪಾಯಿಂಟ್ ಆಪ್ಷನ್ ಇರುತ್ತೆ. ಸೊ ಎಲ್ಲ ಥರ ಸ್ಟೋರೇಜ್ ಬಾಕ್ಸಸ್ಗಳಿಗೂ ಕೂಡ ತುಂಬ ಲಕ್ಸುರಿಯಾಗಿ ಮಾಡಿಕೊಟ್ಟಿದ್ದಾರೆ ಸ್ಪೇಸಸ್ನ. ಒಂದು ಕಂಪ್ಲೀಟ್ ಕಿಚನ್ ಸೆಟಪ್ ಏನೇನು ಬೇಕೋ ಅದೆಲ್ಲ ಮಾಡಿಕೊಟ್ಟಿದ್ದಾರೆ ನಿಮಗೆ. ಇಲ್ಲೆಲ್ಲ ಓವನ್ನು ಮತ್ತು ಮಿಕ್ಸಿ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೇಸು ಕೂಡ ಈ ಕಡೆ ಮಾಡಿಕೊಟ್ಟಿದ್ದಾರೆ. ವಿತ್ ಪ್ಲಗ್ ಪಾಯಿಂಟು ಕೂಡ ಅಲ್ಲೇ ಇರುತ್ತೆ ನಿಮ್ಗೆ ಆಪ್ಷನ್. ಸೊ ಇದಿಷ್ಟು ಒಂದು ಕಿಚನ್ ಆಯಿತು, ಮಾಡ್ಯುಲರ್ ಕಿಚನ್ ಆಯಿತು. ಸೊ ಇಲ್ಲಿ ಜೊತೆಯಲ್ಲಿ ನಿಮಗೆ ಪಕ್ಕದಲ್ಲಿ ಈ ಕಡೆ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲೂ ಒಂದು ಸ್ಟೋರೇಜ್ ಬಾಕ್ಸಸ್ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಕಿಚನ್ ಐಟಮ್ಸ್ ಬೇಕಾದರೆ ಇಟ್ಕೊಬೋದು. ಸೊ ಪಕ್ಕದಲ್ಲೇ ನಿಮಗೆ ಇದೊಂದು ಫಸ್ಟ್ ಪೇರೆಂಟ್ಸ್ ಬೆಡ್ರೂಮ್ ಆಪ್ಷನ್ ಮಾಡಿಕೊಟ್ಟಿರ್ತಾರೆ. ಸೊ ಪೇರೆಂಟ್ಸು ಮೇಲ್ಗಡೆ ಹೋಗೋಕ್ಕೆ ಆಗಲ್ಲ ಅನ್ನೋ ಥರ ಆಪ್ಷನ್ಸ್ ಇದ್ದಾಗ ಸೊ ಇಲ್ಲಿ ನಿಮಗೆ ಪೇರೆಂಟ್ಸ್ಗೆ ಅಂತಲೇ ಒಂದು ಬೆಡ್ರೂಮ್ ಆಪ್ಷನ್ ಬರುತ್ತೆ. ವಿತ್ ಅಟ್ಯಾಚು ಬಾತ್ರೂಮ್ ಆಪ್ಷನ್ ಇರುತ್ತೆ, ವಾರ್ಡ್ರೋಬು ಕೂಡ ಆಪ್ಷನ್ ಇರುತ್ತೆ. ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ವಿಂಡೋನೂ ಇದೆ. ಸೊ ವೆಂಟಿಲೇಷನ್ಗೂ ಕೂಡ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಸೊ ಕಂಪ್ಲೀಟ್ ಎಲ್ಲ ಥರ ಫ್ಲೋರಿಂಗು ಕೂಡ ಇಟಾಲಿಯನ್ ಮಾರ್ಬಲ್ಸೇ ಯೂಸ್ ಮಾಡಿರೋಂಥದ್ದು. ಸೊ ಸ್ಟೇರ್ ಕೇಸ್ ನೋಡ್ತಾ ಇದ್ದೀರಾ, ಡ್ಯೂಯಲ್ ಟೋನು ಇಟಾಲಿಯನ್ ಮಾರ್ಬಲ್ಸು ಸ್ಟೇರ್ ಕೇಸು ಯೂಸ್ ಮಾಡಿರೋಂಥದ್ದು. ಡ್ಯೂಯಲ್ ಟೋನ್ ಬರುತ್ತೆ. ಸೊ ಇದ್ರ ಮೇಲ್ಗಡೆ ಹೋಗ್ತೀನಿ ಅಂತಂದರೆ ಸೆಕೆಂಡ್ ಫ್ಲೋರ್ ಆಪ್ಷನ್ ಇದು. ಸೆಕೆಂಡ್ ಫ್ಲೋರಲ್ಲಿ ಇಲ್ಲೂ ಕೂಡ ನಿಮ್ಗೆ ಒಂದು ಸ್ಮಾಲ್ ಲಿವಿಂಗ್ ಏರಿಯಾ ಆಪ್ಷನ್ ಬರುತ್ತೆ. ಸೊ ಲಿವಿಂಗ್ ಏರಿಯಾ ಬಿಟ್ಟು 2 ಬೆಡ್ರೂಮ್ ಆಪ್ಷನ್ ಬರುತ್ತೆ. ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಇದು ಬಂದು ನಿಮಗೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ವುಡನ್ ಫ್ಲೋರಿಂಗು, ಕಂಪ್ಲೀಟು ಫ್ಲೋರಿಂಗು ಇದು ವುಡನ್ ಫ್ಲೋರಿಂಗ್ ಮಾಡಿರ್ತಾರೆ. ಸೊ ಲಕ್ಸುರಿಯಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಾರೆ. ವಿತ್ ಅಟ್ಯಾಚು ಬಾತ್ರೂಮ್ ಆಪ್ಷನ್ ಇರುತ್ತೆ. ಟಿ ವಿ ಕ್ಯಾಬಿನೆಟ್ ಮಾಡಿಕೊಟ್ಟಿದ್ದಾರೆ. ವಿತ್ ಲಕ್ಸುರಿಯಾಗಿ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಕೂಡ. ವಿತ್ ಕಾಟ್ಸ್ ಟೇಬಲ್ಲು ಮೇಲಿಂದ ಕೆಳಗೆವರೆಗೂ ವೆನೀರ್ ಶೀಟ್ಸ್ ಯೂಸ್ ಮಾಡಿ, ಲ್ಯಾಮಿನೇಟೆಡ್ ವೆನೀರ್ ಶೀಟ್ಸು ಯೂಸ್ ಮಾಡಿ ಲಕ್ಸುರಿಯಾಗಿ ಮಾಡಿರೋ ಅಂಥದ್ದು. ಸೊ ಇಲ್ಲಿ ವಾಕ್-ಇನ್ ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಆಪ್ಷನ್ ಬರುತ್ತೆ. ಸೊ ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇದ್ದೀರಾ. ಸೊ ಬಾತ್ರೂಮಲ್ಲೂ ಕೂಡ ನಿಮಗೆ ಟೈಲ್ಸು ಟಾಪ್ವರೆಗೂ ಯೂಸ್ ಮಾಡಿರ್ತಾರೆ. ಅದ್ರೂ ಕೂಡ ಲಕ್ಸುರಿಯಾಗಿ ಬರುತ್ತೆ. ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ವಾರ್ಡ್ರೋಬ್ ಎಲ್ಲ ಥರ ಪ್ರತಿಯೊಂದು ಕೂಡ ಆಪ್ಷನ್ನು ಮಾಡಿಕೊಟ್ಟಿದ್ದಾರೆ. ಸೊ ಈ ಕಡೆ ಬರ್ತೀನಿ ಅಂತಂದರೆ ಥರ್ಡ್ ಕಿಡ್ಸ್ ಬೆಡ್ರೂಮ್ ಅಂತ ಯೂಸ್ ಮಾಡ್ತಿರ್ಬೋದು ಇದನ್ನು. ಅಂದರೆ ಕಿಡ್ಸ್ ಬೆಡ್ರೂಮ್ ಅಂತ ನಾವು ಕನ್ಸಿಡರೇಷನ್ಗೆ ತೊಗೊಬೋದು. ಸೊ ಇದು ಕೂಡ ವುಡನ್ ಫ್ಲೋರಿಂಗಲ್ಲಿ ಮಾಡಿರೋ ಅಂಥದ್ದು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಬಂದು ಒಂದು ಸ್ಟಡಿ ಯೂನಿಟ್ ಆಪ್ಷನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಜೊತೆಯಲ್ಲಿ ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ಗಳು ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಅಥವಾ ವರ್ಕ್ ಫ್ರಮ್ ಹೋಮ್ಗೂ ಯೂಸ್ ಮಾಡ್ಕೊಬೋದು, ಅಥವಾ ಸ್ಟಡಿ ಯೂನಿಟ್ಸ್ ಕಿಡ್ಸ್ ಬೆಡ್ರೂಮ್ ಮಾಡಿಕೊಂಡ್ರೆ ಸ್ಟಡಿ ಯೂನಿಟ್ಸ್ ಥರ ಯೂಸ್ ಮಾಡ್ಕೊಬೋದು. ಸೊ ಕಾರ್ಡ್ಸ್ ಕೊಟ್ಟಿದ್ದಾರೆ, ಕಾರ್ಡ್ಸ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಮೇಲೆವರೆಗೂ ವೆನೀರ್ ಲ್ಯಾಮಿನೇಟೆಡ್ ಶೀಟ್ ಯೂಸ್ ಮಾಡಿದ್ದಾರೆ. ಸೊ ಟಿ ವಿ ಕ್ಯಾಬಿನೆಟ್ ಆಪ್ಷನ್ ಬರುತ್ತೆ. ಟಿ ವಿ ಕ್ಯಾಬಿನೆಟ್ ಕೂಡ ಲಕ್ಸುರಿಯಾಗಿ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಟೋರೇಜ್ ಬಾಕ್ಸಸ್ಗಳು ಕೊಟ್ಟಿದ್ದಾರೆ. ಬಾಕ್ಸಸ್ಗಳು ನೋಡ್ತಾ ಇದ್ದಾರೆ, ಎಲ್ಲ ಲಕ್ಸುರಿಯಾಗಿ ಮೆಟೀರಿಯಲ್ಸ್ ಯೂಸ್ ಮಾಡಿರೋ ಅಂಥದ್ದು, ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರೋ ಅಂಥದ್ದು.
ತುಂಬ ಲಕ್ಸುರಿಯಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ವಾರ್ಡ್ರೋಬ್ಸು ಯಾವ ಥರ ಬರುತ್ತೆ ಅಂತಂದರೆ, ಇದು ಬಂದು ವಾಕಿನ್ ವಾರ್ಡ್ರೋಬ್ ಆಪ್ಷನ್ ಕೊಟ್ಟಿರ್ತಾರೆ. ಸಪ್ರೇಟಾಗಿ ಡೋರೇ ಆಪ್ಷನ್ ಇರುತ್ತೆ, ಇದನ್ನು ಸ್ಲೈಡಿಂಗ್ ಡೋರ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಸ್ಲೈಡ್ ಮಾಡಿದ್ರೆ ನಿಮ್ಗೆ ಈ ಕಡೆ ಒಳಗಡೆ ಆಪ್ಷನ್ ಇರುತ್ತೆ ನೋಡಿ, ವಾಕಿನ್ ವಾರ್ಡ್ರೋಬ್ ಆಪ್ಷನ್ ಬರುತ್ತೆ. ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇಲ್ಲೇ ಆಪ್ಷನ್ ಇರುತ್ತೆ. ಸೊ ಪಕ್ಕದಲ್ಲೇ ನಿಮಗೆ ಬಾತ್ರೂಮ್ ಆಪ್ಷನ್ ಇರುತ್ತೆ. ಸೊ ಕಂಪ್ಲೀಟಾಗಿ ನೀವು ಸ್ನಾನ ಮಾಡಿಕೊಂಡು ಡ್ರೆಸ್ಸಸ್ಸು ಎಲ್ಲ ಇಲ್ಲೇ ಚೇಂಜ್ ಮಾಡಿಕೊಂಡು ಡೈರೆಕ್ಟಾಗಿ ಈಚೆ ಬಂದುಬಿಡ್ಬೋದು, ಆ ಥರ ಆಪ್ಷನ್ ಮಾಡಿಕೊಟ್ಟಿರ್ತಾರೆ. ಸೊ ಈಚೆ ಕಡೆ ಏನು ಆಪ್ಷನ್ ಇರಲ್ಲ, ಡೈರೆಕ್ಟಾಗಿ ಇಲ್ಲೊಂದು ಡೋರ್ ಆಪ್ಷನ್ ಇರುತ್ತೆ, ಡೋರಿಂದ ಒಳಗೆ ಎಲ್ಲ ಪ್ರತಿಯೊಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ಜೊತೆಯಲ್ಲಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ಬಾಲ್ಕನಿ ಕೂಡ ತುಂಬ ಲಕ್ಸುರಿಯಾಗಿ ಬಂದಿದೆ. ಸೊ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರೋ ಅಂಥದ್ದು, ವಾಲ್ಗಾಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು, ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರೋ ಅಂಥದ್ದು. ಸ್ವಲ್ಪ ದೊಡ್ಡದಾಗೆ ಬರುತ್ತೆ ಇದು ಬಾಲ್ಕನಿ ಸ್ಪೇಸು. ಮತ್ತು ಟಫಾಂಗ್ ಗ್ಲಾಸು SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಲುಕ್ ವೈಸು ತುಂಬ ಚೆನ್ನಾಗಿ ಬರುತ್ತೆ, ಲಕ್ಸುರಿಯಾಗಿ ಬರುತ್ತೆ. ಸೊ ಇದು ಬಂದು ಥರ್ಡ್ ಕಿಡ್ಸ್ ಬೆಡ್ರೂಮ್ ಆಯಿತು. ಸೊ ಇದ್ರ ಮೇಲ್ಗಡೆ ನೆಕ್ಸ್ಟ್ ಫ್ಲೋರಲ್ಲಿ ಏನೇನು ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇದು ಬಂದು ಥರ್ಡ್ ಫ್ಲೋರ್ ಆಗಿರುತ್ತೆ. ಸೊ ಥರ್ಡ್ ಫ್ಲೋರು ನೋಡ್ತಾ ಇದ್ದೀರಾ. ಸೊ ಇಲ್ಲೂ ಕೂಡ ಒಂದು ಸ್ಮಾಲ್ ಲಿವಿಂಗ್ ಏರಿಯಾ ಕೂಡ ಆಪ್ಷನ್ ಇರುತ್ತೆ. ಸೊ ಜೊತೆಯಲ್ಲಿ ಒಂದು ಬೆಡ್ರೂಮ್ ಇರುತ್ತೆ. ಸೊ ಇದು ಬಂದು 4th ಗೆಸ್ಟ್ ಬೆಡ್ರೂಮ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ಬೋದು. ಸೊ ಇದು ಬಂದು ಗೆಸ್ಟ್ ಬೆಡ್ರೂಮ್ ಆಗುತ್ತೆ. ಸೊ ಇದು ಕೂಡ ಕಂಪ್ಲೀಟು ವುಡನ್ ಫ್ಲೋರಿಂಗ್ ಆಗಿರುತ್ತೆ. ಸೊ ಕಂಪ್ಲೀಟ್ ವುಡನ್ ಫ್ಲೋರಿಂಗ್ ಎಲ್ಲ ಬಂದು ನಿಮಗೆ ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ಎಲ್ಲ ಥರ ಆಪ್ಷನ್ಸು ಕೂಡ ಮಾಡಿಕೊಟ್ಟಿರ್ತಾರೆ. ಸೊ TV ಕ್ಯಾಬಿನೆಟ್ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಕಾಟ್ ಆಪ್ಷನ್ ಬರುತ್ತೆ, ಕಾಟ್ ಟೇಬಲ್ ಆಪ್ಷನ್ ಬರುತ್ತೆ, ವಾರ್ಡ್ರೋಬ್ಸ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಜೊತೆಯಲ್ಲಿ ಒಂದು ಚಿಕ್ಕದಾಗಿ ವಾಕ್ ಆ್ಯಂಡ್ ವಾರ್ಡ್ರೋಬ್ ಆಪ್ಷನ್ ಮಾಡಿದ್ದಾರೆ, ಮತ್ತು ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಪಕ್ಕದಲ್ಲೇ ನಿಮಗೆ ಬಾತ್ರೂಮು ಕೂಡ ಆಪ್ಷನ್ ಇರುತ್ತೆ. ಸೊ ಬಾತ್ರೂಮು ಕೂಡ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ, ತುಂಬ ದೊಡ್ಡದಾಗೆ ಬರುತ್ತೆ ಬಾತ್ರೂಮು ಕೂಡ. ಸೊ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ, ವಿತ್ ಟಾಪ್ವರೆಗೂ ಟೈಲ್ಸ್ ಯೂಸ್ ಮಾಡಿರೋ ಅಂಥದ್ದು. ಸೊ ನೋಡ್ತಾ ಇದ್ದೀರಾ, ಟೇಬಲ್ಲು ಎಲ್ಲ ಥರ ಆಪ್ಷನ್ಸು ಕೂಡ ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಒಂದು ಸ್ಮಾಲ್ ಲಿವಿಂಗ್ ಏರಿಯಾ ಥರ ಆಪ್ಷನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ಬಂದು ನಿಮಗೆ ಜೊತೆಯಲ್ಲಿ ಒಂದು ಆ ಕಡೆ ಆಪ್ಷನ್ನು ಏನಂತಂದರೆ ಪ್ರೈವೇಟ್ ಟೆರೇಸ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಸಿಟ್ಔಟು ಪ್ಲಸ್ ಪ್ರೈವೇಟ್ ಟೆರೇಸು ಮತ್ತು ಒಂದು ಗಾರ್ಡನಿಂಗ್ ಏರಿಯಾ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇದು ಕೂಡ ನೋಡ್ತಾ ಇರೋ ಡೋರ್ ಬಂದು ಡಬಲ್ ಡೋರ್ ಆಪ್ಷನ್ ಬರುತ್ತೆ. ಸೊ ಟೀ ಕುಡ್ ವಿತ್ ಟಫಾಂಗ್ ಗ್ಲಾಸ್ ಯೂಸ್ ಮಾಡಿರೋಂಥ ಡೋರ್ ಆಗಿರುತ್ತೆ. ಸೊ ಇದು ನೋಡ್ತಾ ಇದ್ದೀರಾ. ಸೊ ಗಾರ್ಡನಿಂಗ್ಗೆ ಸುತ್ತಲೂ ಕೂಡ ಸರೌಂಡು ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ಥರ ಅಲ್ಲೇ ಜೊತೆನಲ್ಲೇ ನಿಮಗೆಲ್ಲ ಆಪ್ಷನ್ನು ಕೂಡ ಅಲ್ಲೇ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ಪ್ಲಾಂಟೇಷನ್ಗೆ ಜಾಗ ಮಾಡಿ ಜೊತೆನಲ್ಲಿ ನಿಮ್ಗೆ ಅಲ್ಲೇ ಕಟ್ಟೆ ಥರನೂ ಕಟ್ಟಿಬಿಟ್ಟಿದ್ದಾರೆ. ಸೊ ಎಲ್ಲ ಥರ ನಿಮ್ಗೆ ಇಲ್ಲಿ ಪ್ಲಾಂಟೇಷನ್ಗೆ ಸುತ್ತಲೂ ಮಾಡೋದಕ್ಕೆ ಆಪ್ಷನ್ ಮಾಡಿಕೊಟ್ಬಿಟ್ಟಿದ್ದಾರೆ ಜೊತೆನಲ್ಲೇ. ಸೊ ಇದಿಷ್ಟು ಕೂಡ ಪ್ಲಾಂಟೇಷನ್ಗೆ ಮಾಡಿರೋಂಥ ಜಾಗ. ಸೊ ಒಂದು ಸ್ಟೆಪ್ಪು ಮೇಲ್ಗಡೆ ಕೂಡ ಆಪ್ಷನ್ ಮಾಡಿದ್ದಾರೆ. ಇದು ಬಂದು ಕಂಪ್ಲೀಟು ಕವರ್ಡ್ ಸಿಟ್ಔಟ್ ಏರಿಯಾ ಆಪ್ಷನ್ ಮಾಡಿದ್ದಾರೆ. ಸೊ ಯಾಕಂದರೆ ಮೇಲ್ಗಡೆ ನಿಮಗೆ ಕಾಣಿಸುತ್ತೆ ನೋಡಿ. ಸೊ ಮೋಲ್ಡಿಂಗ್ ಮಾಡಿದ್ದಾರೆ. ಸೊ ಕವರ್ಡ್ ಬರುತ್ತೆ ನಿಮಗೆ, ಅದು ಕವರ್ಡು ಸಿಟ್ಔಟ್ ಏರಿಯಾ ಆಪ್ಷನ್ ಬರುತ್ತೆ. ಸೊ ಈ ಕಡೆ ನಿಮಗೆ ಗಾರ್ಡನಿಂಗ್ ಸ್ಪೇಸ್ ಅಂತ ಬರುತ್ತೆ. ಇದೊಂಥರ ಒಂದು ಪ್ರೈವೇಟ್ ಟೆರೇಸ್ ಥರನೇ ಯೂಸ್ ಮಾಡ್ಕೊಬೋದು. ಸೊ ಇದ್ರ ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ ಆಪ್ಷನ್ ಬರುತ್ತೆ, ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಇದು ಬಂದು ನಿಮಗೆ 4th ಫ್ಲೋರ್ ಆಗಿರುತ್ತೆ. ಸೊ ಇದು ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟು ಆಂಟಿ ಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗ್ಗೆ. ಸೊ ಇದು ಕೂಡ ನಿಮಗೆ ಒಂದು ಪ್ರೈವೇಟ್ ಸಿಟ್ಔಟ್ ಥರ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಪ್ರೈವೇಟ್ ಟೆರೇಸು ಕೂಡ ಇದೆ ಈ ಕಡೆ, ಪ್ಲಸ್ ಸಿಟ್ಔಟು ಕೂಡ ಆಪ್ಷನ್ ಬರುತ್ತೆ. ಜೊತೆಯಲ್ಲಿ ಮಂಗಳೂರು ಟೈಲ್ ಕೂಡ ಯೂಸ್ ಮಾಡಿದ್ದಾರೆ ರೂಫಿಂಗು. ಸೊ ಈ ಕಡೆ ಬಂದು ಲಿಫ್ಟ್ ರೂಮ್ ಥರ ಆಪ್ಷನ್ ಮಾಡಿದ್ದಾರೆ. ಸೊ ಲಿಫ್ಟಿಗೆ ಇಲ್ಲಿಗೆ ಎಂಡ್ ಆಗಿರುತ್ತೆ, ಕೆಳಗಡೆ ಇರೋವಂಥ ಫ್ಲೋರ್ಗೆ ಎಂಡ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಾ, ಸುತ್ತಲೂ ಕಂಪ್ಲೀಟು ಮಂಗಳೂರು ಟೈಲ್ ಹಾಕಿ ಕವರ್ಡ್ ಮಾಡಿರೋ ಅಂಥದ್ದು ರೂಫ್ನ. ಸೊ ಫ್ಲೋರಿಂಗ್ ಬಂದು ಆ್ಯಂಟಿ ಸ್ಕಿಟ್ ಟೈಲ್ಸ್ ಹಾಕಿರೋ ಅಂಥದ್ದು. ಸೊ ಇದು ಕೂಡ ಪ್ರೈವೇಟ್ ಸಪ್ರೇಟ್ ಸಿಟ್ಔಟ್ ಏರಿಯಾ ಥರನೂ ಯೂಸ್ ಮಾಡ್ಕೊಬೋದು, ಅಥವಾ ಇಲ್ಲೊಂದು ಜಿಮ್ ರೂಮ್ ಆಪ್ಷನ್ ಇರುತ್ತೆ. ಇದು ಬಂದು ನಿಮಗೆ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಮಾಡಿರೋ ಅಂಥದ್ದು. ಸೊ ವಾಷಿಂಗ್ ಮಿಷಿನ್ನ ಇಲ್ಲೇ ಇಟ್ಕೊಬೋದು, ಇನ್ಲೆಟ್ ಔಟ್ಲೆಟು ಸ್ವಿಚ್ ಬೋರ್ಡ್ ಎಲ್ಲ ಆಪ್ಷನ್ ಅಲ್ಲೇ ಇರುತ್ತೆ. ಸೊ ಇದು ಬಂದು ಜಿಮ್ ರೂಮ್ ಅಂತ ಯೂಸ್ ಮಾಡ್ಕೊಬೋದು, ಅಥವಾ ಹೋಮ್ ಥಿಯೇಟ್ರಿಗೆ ಕನ್ವರ್ಟ್ ಮಾಡ್ಕೊಬೋದು. ಯಾಕಂದರೆ ಜಿಮ್ಮು ಈಚೆಗಡೆನೂ ಕೂಡ ಆಪ್ಷನ್ ಇರುತ್ತೆ. ಈಚೆಗಡೆ ಯಾಕಂದರೆ ಮಂಗಳೂರು ಟೈಲ್ ಹಾಕಿ ಸಪ್ರೇಟಾಗಿ ಮಾಡಿರೋದ್ರಿಂದ ಸೊ ಅಲ್ಲೂ ಕೂಡ ಜಿಮ್ ಏರಿಯಾ ಥರ ನೀವು ಯೂಸ್ ಮಾಡ್ಕೊಬೋದು, ಅಥವಾ ಇದನ್ನು ಕೂಡ ಜಿಮ್ ರೂಮ್ ಅಂತ ಯೂಸ್ ಮಾಡ್ಕೊಬೋದು. ವಿತ್ ಅಟ್ಯಾಚ್ ಬಾತ್ರೂಮು ಕೂಡ ಕೊಟ್ಟಿದ್ದಾರೆ. ಅಥವಾ ಜಿಮ್ ರೂಮ್ ಬೇಡ ಅಂತಂದರೆ ಇದನ್ನು ಹೋಮ್ ಥಿಯೇಟ್ರಿಗೆ ಕನ್ವರ್ಟ್ ಮಾಡ್ಕೊಬೋದು. ಎಲ್ಲ ಥರ ಆಪ್ಷನ್ಸು ಯೂಸ್ ಮಾಡ್ಕೊಬೋದು, ಹೆಂಗೆ ಬೇಕಾದ್ರೆ ಹಂಗೆ ಕನ್ವರ್ಟ್ ಮಾಡ್ಕೊಬೋದು, ಆ ಥರ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇದಿಷ್ಟು ಇಲ್ಲ ಆಯಿತು. ಸೊ ಇಲ್ಲಿ ಬಂದು ನಿಮಗೆ ಒಂದು ಟೆರೇಸ್ ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲ್ಗಡೆ ಕೂಡ ಆಪ್ಷನ್ ಇರುತ್ತೆ. ಸೊ ಕಂಪ್ಲೀಟ್ ಟೆರೇಸ್ ಆಪ್ಷನ್ ಬರುತ್ತೆ, ಅದನ್ನು ನೋಡೋಣ. ಸೊ ಇದು ಬಂದು ಕಂಪ್ಲೀಟ್ ಟೆರೇಸ್ ಆಪ್ಷನ್ ಬರುತ್ತೆ, ಜೊತೆಯಲ್ಲಿ ಓವರ್ ಹೆಡ್ ಟ್ಯಾಂಕ್ ರೂಮು ಕೂಡ ಬರುತ್ತೆ ನಿಮಗೆ. ಸೊ ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೆ ನಿಮಗೆ. ಸೊ 11,000 ಲೀಟ್ರದ್ದು 2 ಟ್ಯಾಂಕ್ ಕೊಟ್ಟಿದ್ದಾರೆ. ಸೊ ಟೋಟಲ್ 2,000 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಆಪ್ಷನ್ ಇರುತ್ತೆ, ಓವರ್ ಹೆಡ್ ಟ್ಯಾಂಕ್ ರೂಮು. ಸೊ ಅದು ಬಿಟ್ಟರೆ ಇದು ಬಂದು ಕಂಪ್ಲೀಟು ಟೆರೇಸ್ ಆಗಿರುತ್ತೆ.
ಅಷ್ಟೇ. ಸೊ ಇದು ನೋಡ್ತಾ ಇದ್ದೀರಾ, ಸೊ ಕಂಪ್ಲೀಟ್ ಟೆರೇಸು ವಿತ್ ಓವರ್ ಹೆಡ್ ಟ್ಯಾಂಕು ಅಷ್ಟೇ. ಸೊ ಇದಿಷ್ಟು ಬಂದು ಕಂಪ್ಲೀಟ್ ಬಿಲ್ಡಿಂಗ್ ಆಗಿರುತ್ತೆ. ಸೊ ಈಗ ಕಂಪ್ಲೀಟಾಗಿ ಮುಗೀತು ಎಲ್ಲ. ಸೊ ಇವಾಗ ಕಂಪ್ಲೀಟ್ ಮ್ಯಾಟ್ರಿಗೆ ಬರೋಣ. ಸೊ ಮ್ಯಾಟ್ರ್ ಏನಂತಂದರೆ, ಸೊ ಈ ಪ್ರಾಪರ್ಟಿ ಬಂದು RR ನಗರ ಚನ್ನಸಂದ್ರದಲ್ಲಿರೋಂಥ ಪ್ರಾಪರ್ಟಿ ಆಗಿರುತ್ತೆ. ಜಸ್ಟ್ 4 ಕಿಲೋಮೀಟ್ರಲ್ಲಿ ನಿಮಗೆ RR ನಗರ ಮೆಟ್ರೋ ಸ್ಟೇಷನ್ ಮತ್ತು ಗೋಪಾಲನ್ ಆರ್ಕೇಡು ಮಾಲ್ ಕೂಡ ಆಪ್ಷನ್ ಸಿಗುತ್ತೆ. 2 ಕಿಲೋಮೀಟ್ರಲ್ಲಿ ನಿಮಗೆ GR ಮಾಲ್ ಆಪ್ಷನ್ ಬರುತ್ತೆ. ಸೊ ಈ 500 ಮೀಟರ್ಲಿ ನಿಮಗೆ 6ನೇ ಸೈಟ್ ಇಂಜಿನಿಯರಿಂಗ್ ಕಾಲೇಜ್ ಆಪ್ಷನ್ ಬರುತ್ತೆ. 2 ಕಿಲೋಮೀಟರ್ಲಿ ನಿಮಗೆ NPS ಸ್ಕೂಲ್ ಆಪ್ಷನ್ ಬರುತ್ತೆ, ಪ್ರಾರ್ಥನಾ ಸ್ಕೂಲ್ ಆಪ್ಷನ್ ಬರುತ್ತೆ. 4 ಕಿಲೋಮೀಟರ್ಲಿ ನಿಮಗೆ ಸೋಂಪುರ ನೈಸ್ ರೋಡ್ ಎಂಟ್ರೆನ್ಸ್ ಬರುತ್ತೆ, ಟೋಲ್ ಎಂಟ್ರೆನ್ಸ್ ಬರುತ್ತೆ. 1.5 ಕಿಲೋಮೀಟರ್ಲಿ ನಿಮಗೆ JSS ಇಂಜಿನಿಯರಿಂಗ್ ಕಾಲೇಜ್ ಆಪ್ಷನ್ ಬರುತ್ತೆ. 5 ಕಿಲೋಮೀಟರ್ಲಿ ನಿಮಗೆ BGS ಹಾಸ್ಪಿಟ್ಲು ಬರುತ್ತೆ, ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕು ಆಪ್ಷನ್ ಬರುತ್ತೆ ನಿಮಗೆ. ಸೊ ಈ ಪ್ರಾಪರ್ಟಿಯ ಬೆಲೆ ಬಂದು 4,40,00,000 ಹೇಳ್ತಾ ಇದ್ದಾರೆ. ಸ್ಲೈಡ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಸೊ ಈ ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಪ್ರಾಪರ್ಟಿನ ತೊಗೊಬೇಕು ಅಂತಂದರೆ, ಇನ್ ಕೇಸ್ ನೀವು ಲೋನ್ಗೆ ಹೋಗ್ತಾ ಇದ್ದೀರ ಅಂತಂದರೆ ಲೋನು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಲೋನು ನಮ್ಮ ಕಡೆನೇ ಅವೈಲಬಲ್ ಇರುತ್ತೆ. ಸೊ ಪ್ರತಿಯೊಂದು ಸಪೋರ್ಟು ಕೂಡ ನಮ್ಮ ಕಡೆಯಿಂದನೇ ಮಾಡಿಕೊಡ್ತೀವಿ. ಡೈರೆಕ್ಟಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.